ಮಕ್ಕಳಿಗೆ. ನಮ್ಮಪ್ಪ ಕೊಡ್ಸಿರೋದು ಅಂತ ಅಂದ್ಬಿಟ್ಟು ನೆನಪಿಗೆ ಇಟ್ಕೊಂಡಿದ್ದಾರೆ. ನಮ್ಮಮ್ಮ ನನ್ನ ಹತ್ರ ಇಲ್ಲ, ಹಾಕ್ಬಿಟ್ಟಿದೀನಿ. ಹೋಗ್ತಿದ್ದೀರಾ? ಅದೇ ಮನಾಲಿ. ಮುತ್ತಣ್ಣ ಫಸ್ಟ್ ಟೈಮ್ ಅನ್ಸುತ್ತೆ ಮದ್ವೆ ಆಗಿ. ಫಸ್ಟ್ ನ್ಯೂ ಇಯರ್ ಇರಲ್ವಾ? ಫಸ್ಟ್ ನ್ಯೂ ಇಯರ್ ಲಾಸ್ಟ್ ವರ್ಷ ಏನಂದ್ರೆ ಸೆಕೆಂಡ್ ನ್ಯೂ ಇಯರ್ ಅದು. ಏನಾದ್ರು ತಂದಾಕದ ಅಂತಿದೀನಿ, ಏನು ಸಿಗ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಹಾಗೆ ಒಂದು ರ್ಯಾಂಡಮ್ ವ್ಲಾಗ್, ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಮೇಲೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ನಿಮ್ಗೆ ಏನೋ ತೋರಿಸ್ತೀನಿ. ಬನ್ನಿ ಗೈಸ್, ಬನ್ನಿ 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 ತೋರಿಸ್ತೀನಿ. ಬನ್ನಿ 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 ಬನ್ನಿ, ಬೇಗ ಬನ್ನಿ. ಏನಂದರೆ ಆಶ್ಚರ್ಯ ಪಟ್ಬಿಡ್ತೀರ. ಶುಂಠಿ ಗೈಸ್, ನಮ್ಮನೇಲೆ ಯಾವ ಗಿಡದಲ್ಲಿ ಬೆಳೆದಿರೋದು. ಕೆಳಗಡೆ ಗಿಡ ಎಲ್ಲ ಕಿತ್ತಾಕ್ಬಿಟ್ಟೆ. ಏಕೆ ಕಿತ್ತಾಕ್ಬಿಟ್ಟೆ? ಮತ್ತೆ ಅಲ್ಲಿ ಇನ್ನೂ ಐತೆ, ಇನ್ನೂ ಇದಕ್ಕಿಂತ ಜಾಸ್ತಿ ಐತೆ. ಅದು ಹಂಗೆ ಚಿಗುರು ಬಿಡ್ತೈತೆ ಹಂಗೆ. ಸೊ ನಮ್ಮ ಮನೆಯಲ್ಲೇ ಬಿಟ್ಟಿರುವ ಇಷ್ಟೊಂದು ಶುಂಠಿ ಏನಾದ್ರು ನಿಮಗೆ ಬೇಕಂದ್ರೆ ಬನ್ನಿ, ಮಾರ್ತೀನಿ. ಪ್ರಿಯಕ್ಕಂತೂ ಕೊಡಲ್ಲ ಗೈಸ್, ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದೀವಿ. ಸೊ ಇಷ್ಟೊಂದು ಶುಂಠಿ ಬೆಳೆದಿದೆ, ಅದಕ್ಕೆ ನಮ್ಮಣ್ಣ ತೋರಿಸ್ಬಾ ಅಂತ ಕರ್ಕೊಂಡ್ಬಂದ. ಸೊ ನಾವಿವತ್ತು ಮೂವಿಗೆ ಹೋಗ್ತಾ ಇದ್ದೀವಿ. ಆ ಮೂವಿ ನನಗೆ ಅರ್ಥ ಆಗಲ್ವಂತೆ, ಆದ್ರೂ ಬುಕ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಶುಂಠಿಗೆ ಎಷ್ಟಾಗುತ್ತೆ ಅಣ್ಣ? 100 ರೂಪಾಯಿ. ಹೌದಾ, 100 ರೂಪಾಯಿ. ಸೊ ಇವಾಗ ಏನಂದರೆ ಏನಿಲ್ಲ ಗೈಸ್, ಅಷ್ಟೇ. ವೆಲ್ಕಮ್ ಬ್ಯಾಕ್. ಬಕ್ಕಿಟಲ್ಲಂತೆ ಗೈಸ್ ಬಿಟ್ಟಿದ್ದು. ಹೌದಾ, ನೋಡಿ ಎಲ್ಲ ಬಟ್ಟೆಗಟ್ಟೆ ಇದೆಲ್ಲ ನಮ್ಮ ಮುತ್ತಣ್ಣನ ಬಟ್ಟೆಗಳು. ಒಂದು ರೌಂಡ್ ಆಗಿದೆ. ಇದು ಈಗ ನಾನು ತಂದಾಕಿರೋದು ನನ್ನ ರೂಮ್ ಬಟ್ಟೆ. ಇದು ಮಂಗಳಮ್ಮನ ಬಟ್ಟೆ. ಖಾಲಿ ಇದೆ, ಹಾಕಬೇಕು ಇವಾಗ ಬಟ್ಟೆ ಎಲ್ಲ. ಸೊ ಹೆವಿ ಬಟ್ಟೆಗಳು, ಒಗೆಯೋ ಬಟ್ಟೆಗಳು. ವಾರಕ್ಕೆ ಒಂದು 10 ಟ್ರಿಪ್ ಹಾಕ್ತೀವಿ ಮನೆಯವ್ರದ್ದು ಎಲ್ಲರದ್ದು. ಸೊ ಇವಾಗ ನಾನು ಸ್ಯಾರಿ ಉಟ್ಕೊಂಡು ಬರ್ತೀನಿ ಗೈಸ್, ಯಾಕೆ ಅಂದರೆ ಒಂದು ಶೂಟ್ ಇದೆ, ಶೂಟ್ ಮಾಡುವ. ಬನ್ನಿ. ನಮಸ್ತೆ ನಮಸ್ತೆ ಕರ್ನಾಡಿಗೆ. ನಾನು ಕನ್ನಡ, ನಮ್ಮನೆ ಕರ್ನಾಡು. ಊಟ ಮೈ ಗಾಡ್. ಏನು ಸಾಂಬಾರು? ಕಡಲೆಕಾಳು, ಬಟಾಣಿ, ಆಲೂಗೆಡ್ಡೆ, ಹಾಂ, ಬದನೆಕಾಯಿ. ಓಕೆ, ಎಲ್ಲ ಹಾಕಿ ಸಾಂಬಾರು ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ, ಸಾಂಬಾರಾಗಿದೆ, ಎಲ್ಲ ಆಗಿದೆ. ಇವಾಗ ನಾನು ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇದು ಯಾವುದಿದು ಬಳೆ? ಇದು ನಮ್ಮಮ್ಮಂದು. ಇದು ಮದುವೆ ಟೈಮಲ್ಲಿ ನಾನು ನಮ್ಮಮ್ಮಂಗೆ ಒಂದು ಜೊತೆ ಬಳೆ ಕೊಡಿಸ್ದೆ. ಅವಾಗ ನಮ್ಮಮ್ಮ ನನಗೆ ಇದು ಬೇಡ, ಇದನ್ನ ಹಾಕ್ಬಿಡು ಅಂತ. ಅಂದರೆ ಇವಾಗ ಇದಿಷ್ಟು ಚೆನ್ನಾಗಿದೆ. ಇಲ್ಲಿ ಮಧ್ಯೆ ಎಲ್ಲ ಇಲ್ಲಿ ನೋಡ್ದ, ಇಲ್ಲಿ ತೂತಾಗಿದೆ. ಇದು ನಮ್ಮಪ್ಪ ನಮ್ಮಮ್ಮಂಗೆ ಅಂತ ಪ್ರೀತಿಯಿಂದ ಕೊಡಿಸಿದಂಥ ಬಳೆ. ನಮ್ಮಮ್ಮ ಇದು ಬೇಡ, ಇದು ಹಾಕ್ಬಿಡು ಅಂತ ಅಂದಿದ್ರು. ನಮ್ಮಮ್ಮನ ಹತ್ರ ಬರೀ ಒಂದು ಬಳೆ ಇತ್ತು, ಇನ್ನೊಂದು ಬಳೆ ಇರಲಿಲ್ಲ. ಆಮೇಲೆ ನಮ್ಮಮ್ಮಂಗೆ ಮದುವೆ ಟೈಮಲ್ಲಿ ಹೊಸದು ಕೊಡ್ಸಿದ್ನಲ್ಲ, ಇದನ್ನ ನೀನು ಇಟ್ಕೊ ಅಂತ ಅಂದ್ಬಿಟ್ಟು ನನಗೆ ಕೊಟ್ರ. ನನ್ಗೆ ಹಾಕಕ್ಕೆ ಮನ್ಸಾಗ್ಲಿಲ್ಲ. ಅದಕ್ಕೆ ನೀಟಾಗಿ ಪಾಲಿಶ್ ಮಾಡಿಸಿ ನಮ್ಮಪ್ಪ ಕೊಡ್ಸಿರೋದು ಅಂತ ಅಂದ್ಬಿಟ್ಟು ನೆನಪಿಗೆ ಇಟ್ಕೊಂಡಿದ್ದಾರೆ. ನಮ್ಮಮ್ಮ ನನ್ನ ಹತ್ರ ಇಲ್ಲ, ಹಾಕ್ಬಿಟ್ಟಿದೀನಿ ಅಂತ ಅನ್ಕೊಂಡವ್ರೆ. ಏನಾದ್ರು ನೋಡಿದ್ರೆ ನಮ್ಮಮ್ಮಂಗೂ ಇದೇ ಬಳೆ ಇಷ್ಟ. ಆದ್ರೆ ನಂಗೆ ನಮ್ಮಮ್ಮ ಅದಾಕೊಳ್ಳಿ, ಹೊಸದಾಕೊಳ್ಳಿ, ಹೊಸ ಟ್ರೆಂಡ್ ಇರೋ ಸ್ಟೈಲ್ ಎಲ್ಲ ಹಾಕೊಳ್ಳಿ ಅಂತ. ಇವಾಗ ಏನಾದ್ರು ಈ ವಿಡಿಯೋ ನೋಡಿ ಐತೆ ಅಂದ್ರೆ ಪಟ್ಟಂತ ಫೋನ್ ಮಾಡ್ತಾರೆ ನಂಗೆ. ನಮ್ಮಣ್ಣ ಅದೇ ಹೇಳ್ತಾ ಇದ್ದ, ಐತೆ ಅಂತ ಗೊತ್ತಾದ್ರೆ ಅಮ್ಮಂಗೆ ಇದೇ ಕೊಡು ಅನ್ನತ್ತೆ ಅಂತ. ಸೊ ಅದಕ್ಕೆ ಅವ್ರ ನೆನಪಿಗೆ ಇದೊಂದು ಇಟ್ಕೊಂಡಿದೀನಿ. ಆಮೇಲೆ ನನಗೆ ನಾನು 10th ಅಲ್ಲಿ ಇರುವಾಗ ಒಂದು ಚೈನ್ ಕೊಡ್ಸಿದ್ರು, ಆ ಚೈನ್ನ ಇಟ್ಕೊಂಡಿದೀನಿ, ನಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದು ಅಂತ. ಎಸ್ ವಿನೋದ್ ಅವರೇ, ಎಲ್ಲಿ? ಆಚೆ. ಏಯ್, ನಾನು ಇದು ಮದನಣ್ಣ ನನ್ನ ಬರ್ತ್ಡೇಗೆ ಒಂದು ವ್ಲಾಗ್ ಮಾಡೋರೆ. ನಾನು ನಿನ್ನೆ ನೋಡಿದೆ. ಎಲ್ಲರ ಹತ್ರನೂ ನನ್ನ ಬಗ್ಗೆ ಕೇಳಿ ನಾನೇನೋ ಮಾಡು ಅಂತ ಹೇಳಿದ್ದಾರೆ. ಚೆನ್ನಾಗಿದೆ, ನನ್ನ ವ್ಲಾಗ್ ಇಷ್ಟ ಆಯ್ತು. ಅದು ಮದನಣ್ಣಂಗೆ ಥ್ಯಾಂಕ್ ಯು. ನನಗೆ ಹೇಳ್ಬೇಕು ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಅದೇ ಹೇಳಕ್ ಬರ್ತಿದ್ದೆ. ಮಧು ಅವರು ಐಡಿಯಾ ಕೊಟ್ಟಿರೋದಕ್ಕೂ ಥ್ಯಾಂಕ್ ಯು. ಯಾರ್ಯಾರು ಏನಣ್ಣ? ಇವ್ರೇನೋ ಹೇಳಿದ್ರಲ್ಲ, ಇನ್ನೋಸೆಂಟ್ ಅಂತ. ಕೆಮ್ಮನ್ಬಿಡ್ತಾಗ ತಕ್ಷಣ ಸಾಕು ಸಾಕು ಸಾಕು. ಓಕೆ ಬನ್ನಿ ಹೋಗುವ. ಗುಂಡ ಚಪ್ಪುಲಿ ಕೇಳಲಿಲ್ಲ, ಇವರಿಬ್ರನ್ನ ಕೇಳ್ಬೇಕಿತ್ತು.
ನನಗೆ ಇವ್ರ ಖುಷಿ ತಡಿಯೋದು ಕಾಯ್ತಾ ಇಲ್ಲ ನನಗೆ. ಏನು ಫುಲ್ ಜೋಶಲ್ಲಿದ್ದಾರೆ. ಅದು ನೆಕ್ಸ್ಟ್ ತಿಂಗಳು ಟ್ರಿಪ್ಗೆ ಹೋಗ್ತಾರೆ. ಅದಕ್ಕೆ ಒಂದು ತಿಂಗಳಿಂದನೇ ಫುಲ್ಲು ಪ್ಲ್ಯಾನು. ಈಗ ಅವ್ರ ಎಲ್ಲಿಗೆ ಹೋಗ್ತಿದ್ದೀರಾ? ಅದೇ ಮನಾಲಿ. ಮುತ್ತಣ್ಣ ಫಸ್ಟ್ ಟೈಮ್ ಅನ್ಸುತ್ತೆ. ಯಾರ್ಯಾರು ಹೋಗ್ತಾ ಇರೋದು ಅಣ್ಣ? ಯಾರ್ಯಾರು ಹೋಗ್ತಾ ಇರೋದು? ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಟ್ರಿಪ್ ಆರ್ಗನೈಸರ್ ನಿಖಿಲ್ ರವೀಂದ್ರ ಎಲ್ಲಿಗೆ ಏನು ಹೆಂಗೆ ಹೋಗೋದು ಅಂತೆಲ್ಲ ಅವರ ಕಾರಲ್ಲಿ ಇಲ್ಲಿಂದ ಮನಾಲಿಗೆ. ಯಾರಿಗಿದು? ಹಾಗೆ ಎಲ್ಲೋ ಹೋಗ್ತಾ ಇದ್ದಾರೆ ಫಾರ್ ದಿ ಫಸ್ಟ್ ಟೈಮ್. ದೂರ ಫಾರ್ ದಿ ಫಸ್ಟ್ ಟೈಮ್ ಹತ್ತಿರ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್ ಜೊತೆ, ಬಟ್ ದೂರ ಹೋಗ್ತಾ ಇರೋದು ನಿಖಿಲ್ ರವೀಂದ್ರ ಅವರು ಮೊದಲನೇ ಬಾರಿಗೆ. ನಮ್ಮ ಯಜಮಾನ್ರಿಗೆ ಎಂತ ಹುಚ್ಚು ಅಂದ್ರೆ ಹೋಗಿರೋ ಜಾಗಕ್ಕೆ 3 ಸಲ ಹೋಗೋ ಹುಚ್ಚು. ಫಸ್ಟ್ ಒಂದ್ಸಲ ಏನೋ ಬಿಸ್ನೆಸ್ ಅದು ಕೆಲ್ಸದ ಮೇಲೆ ಹೋಗಿದ್ರು. ಆಮೇಲೆ ಇವರಿಬ್ರು ಹನಿಮೂನ್ಗೆ ಹೋಗಿದ್ರು. ಈಗ ಅವ್ರ ಫ್ರೆಂಡ್ಸ್ ಜೊತೆ ಹನಿಮೂನ್ಗೆ ಹೋಗ್ತಾ ಇದ್ದಾರೆ. ಬೇರೆ ಕಡೆ ಹೋಗಿ ಅಂದ್ರೆ ಆಗಲ್ಲಂತೆ, ಮನಾಲಿನೇ ಹೋಗ್ಬೇಕಂತೆ. ನಾನು ಇನ್ನೂ ಒಂದ್ಸಲನೂ ಹೋಗಿಲ್ಲ. ನೀನು 3 ಸಲ ಹೋಗಿದ್ ಬತ್ತಿದ್ಯಾ ಅಣ್ಣ. ಅವ್ರು ಹೋಯ್ತಾರಲ್ಲ ನಿಶಾ, ನಾವ್ ಹೋಗೋಣ. ಅದೇ ಸೇಮ್ ಡೇಟ್ ಅಲ್ಲಿ ಎಲ್ಲಿಗ್ ಬೇಕು ಹೇಳ ಅಲ್ಲಿ ಕರ್ಕೊಯ್ತೀನಿ. ಅದನ್ನೇ ಹೇಳ್ತಾ ಇದ್ದೆ ನಾನು. ನಮ್ಮ ಮೈಕ್ಳನ್ನೆಲ್ಲ ಕರ್ಕೊಂಡು ನಾನು ಹೋಯ್ತೀನಿ ನೋಡಿ ಅಂತ. ನಾವು ಹೋಯ್ತೀವಿ ಬಿಡು ಹಂಗಾರೆ. ನಾವು 25ಕ್ಕೆ ಹಂಗಾರೆ. 25ಕ್ಕೆ. ಯಾವ 25ಕ್ಕೆ? ನ್ಯೂ ಇಯರ್ಗೆ ಇರಲ್ವಂತೆ. ನಾನಂದು ಇರ್ಬೇಕು ನ್ಯೂ ಇಯರ್ ದಿನ ನಮ್ ಜೊತೆ ಅಂತ. ಈ ತಿಂಗಳು ಹೋಗ್ತಿರೋದ ನೆಕ್ಸ್ಟ್ ತಿಂಗಳ? ಈ ನೆಕ್ಸ್ಟ್ ತಿಂಗಳು ಹೋಗ್ಬೇಕಾಗಿರೋದು ಇವಳು. ಅದೇ ಈ ತಿಂಗಳು ನ್ಯೂ ಇಯರ್ಗೆ ಇರಬೇಕು ಅಂದಲ್ಲ, ಅದಕ್ಕೆ ನೆಕ್ಸ್ಟ್ ತಿಂಗಳು ಪ್ಲಾನ್ ಮಾಡ್ಕೊಂಡ್ವಿ ಈಗ. ಫಾರ್ ಫಸ್ಟ್ ಮದ್ವೆ ಆಗಿ ಫಸ್ಟ್ ನ್ಯೂ ಇಯರ್ ಇರಲ್ವಾ? ಯಾವ ಫಸ್ಟ್ ನ್ಯೂ ಇಯರ್? ಲಾಸ್ಟ್ ವರ್ಷ ಏನಂಗ ಸೆಕೆಂಡ್ ನ್ಯೂ ಇಯರ್ ಅದು. ಏನೋ ತಂದಾಕದ ಅಂತಿದೀನಿ, ಏನು ಸಿಗ್ತಾ ಇಲ್ಲ. ಆದ್ರೆ ನ್ಯೂ ಇಯರ್ ದಿನ ಇರ್ತಾರೆ. ನ್ಯೂ ಇಯರ್ ದಿನ